ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲು. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ ಮತ್ತು 2ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲು. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ ಮತ್ತು 2ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ಸಹೋದರರೇ, ನಾವು ಸುಮ್ಮಗೆ ನಿಮ್ಮಲ್ಲಿಗೆ ಬರಲಿಲ್ಲ ಎಂಬುದನ್ನು ನಿಮಗೆ ತಿಳಿದಿರುವ ಪ್ರಕಾರ ನಮಗೆ ಫಿಲಿಪ್ಪಿ ಪಟ್ಟಣದಲ್ಲಿ ಹಿಂಸೆಯೂ ಅವಮಾನವೂ ಮೊದಲು ಸಂಭವಿಸಿದರೂ ನಾವು ನಮ್ಮ ದೇವರ ಮೂಲಕ ಧೈರ್ಯಗೊಂಡು ಬಹು ವಿರೋಧವನ್ನು ಅನುಭವಿಸುವವರಾಗಿ ನಿಮಗೆ ದೇವರ ಸುವಾರ್ತೆಯನ್ನು ತಿಳಿಸಿದ್ದೇವೆಂಬುದನ್ನು ನೀವೇ ಬಲ್ಲಿರಿ. ಈ ವಾಕ್ಯದಲ್ಲಿ ನೋಡುವಾಗ ಈ ವಾಕ್ಯ ಈ ರೀತಿಯಾಗಿ ಹೇಳುತ್ತಾ ಇದೆ. ಪೌಲನು ಥೆಸಲೋನಿಕದವರಿಗೆ ನಮಗೆ ಫಿಲಿಪ್ಪ ಪಟ್ಟಣದಲ್ಲಿ ಅವಮಾನವೂ ಹಿಂಸೆಯೂ ಆದಾಗಲೂ ಕೂಡ ನಾವು ನಿಮ್ಮ ಬಳಿಗೆ ಬಂದು ದೇವರ ಸುವಾರ್ತೆಯನ್ನು ತಿಳಿಸಿದ್ದೇವೆ ಎಂಬುದಾಗಿ ನೀವು ಬಲ್ಲಿರಿ ಎಂಬುದಾಗಿ ಥೆಸಲೋನಿಕದವರಿಗೆ ಪೌಲನು ಹೇಳುತ್ತಾ ಇದ್ದಾನೆ. ನಾವು ಈ ಒಂದು ದಿನದಲ್ಲಿ ಈ ವಾಕ್ಯದ ಮೂಲಕ ಕಲಿಯುವಂತ ವಿಷಯ ಏನೆಂಬುದಾಗಿ ನೋಡುವಾಗ, ನಮ್ಮ ಬಳಿಗೆ ಬಂದಂತ ಸುವಾರ್ತೆ ಅದು ಸುಮ್ಮನೆ ನಮ್ಮ ಬಳಿಗೆ ಬರಲಿಲ್ಲ. ಆ ಸುವಾರ್ತೆ ನಮ್ಮ ಬಳಿಯಲ್ಲಿ ಬಂದಿದೆ ಎಂಬುದಾಗಿ ನೋಡುವಾಗ, ಯೇಸು ಕ್ರಿಸ್ತನ ವಾಕ್ಯ ನಮ್ಮಲ್ಲಿ ಬಂದಿದೆ ಎಂಬುದಾಗಿ ನೋಡುವಾಗ, ನಾವು ಅದರಿಂದ ನಿತ್ಯ ಜೀವ ಹೊಂದಿಕೊಳ್ಳಬೇಕೆಂಬುದಾಗಿ ಆ ವಾಕ್ಯ ನಮ್ಮ ಬಳಿಗೆ ಬಂತು. ನಾವು ಈ ಲೋಕದಲ್ಲಿ ಜೀವಿಸುವಾಗ ಈ ಲೋಕದಲ್ಲಿ ಅನೇಕ ಸಂಬಂಧ ವಿಷಯವಾಗಿ ಈ ಲೋಕದಲ್ಲಿ ಪಾಪದ ಜೀವಿತದಲ್ಲಿ ನಾಶನ ಮಾರ್ಗದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಜೀವಿಸುವಾಗ ಜೀವವುಳ್ಳ ವಾಕ್ಯ ನಮ್ಮ ಬಳಿಗೆ ಬಂತು. ಆ ವಾಕ್ಯ ನಮ್ಮ ಬಳಿಗೆ ಬರುವಾಗ ಆ ವಾಕ್ಯವನ್ನು ನಾವು ಬಲವಾಗಿ ಹಿಡಿದುಕೊಂಡಿದ್ದೇವೆ. ಆ ವಾಕ್ಯ ನಮ್ಮ ಬಳಿಗೆ ಬರಬೇಕಾದರೆ ಆ ವಾಕ್ಯ ತೆಗೆದುಕೊಂಡು ಬಂದಂತ ಸ್ವಾರ್ಥಿಕರ ಹಿಂದೆ ಅನೇಕ ಕಷ್ಟಗಳು, ವೇದನೆಗಳು, ಅವಮಾನ, ನಿಂದೆ, ಅನೇಕ ಬಾಧೆಗಳು ಸೇವಕರಿಗಿರುವಾಗಲೂ ಕೂಡ ಅವರು ನಿಜವಾದ ದೇವರಲ್ಲಿ ಇದ್ದುಕೊಂಡು ದೇವರಲ್ಲಿ ಧೈರ್ಯಗೊಂಡವರಾಗಿ ಆ ಒಂದು ಸುವಾರ್ತೆಯನ್ನು ತೆಗೆದುಕೊಂಡು ಬಂದು ನಮಗೂ ಮತ್ತು ನಿಮಗೂ ತಿಳಿಸಿದರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಥೆಸಲೋನಿಕದವರಿಗೆ ಯಾವ ರೀತಿಯಾಗಿ ಪೌಲನು ಸುವಾರ್ತೆ ಹೋಗಿ ತಿಳಿಸಿದನೋ, ಫಿಲಿಪ್ಪೆ ಪಟ್ಟಣದಲ್ಲಿ ಆತನಿಗೆ ಅವಮಾನ, ನಿಂದೆ, ಬಾಧೆ ಇದ್ದಾಗಲೂ ಆತನು ದೇವರ ಸುವಾರ್ತೆ, ಯೇಸು ಕ್ರಿಸ್ತನ ಸುವಾರ್ತೆ, ದೇವರಲ್ಲಿ ಇದ್ದುಕೊಂಡು ಆತನು ಧೈರ್ಯ ತೆಗೆದುಕೊಂಡು ಸುವಾರ್ತೆಯನ್ನು ಸಾರಿದನು. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಬಳಿಗೆ ಅನೇಕ ಸೇವಕರು ಬಂದು ಸುವಾರ್ತೆ ಹೇಳುತ್ತಾರೆ. ಅವರು ಸುವಾರ್ತೆ ಹೇಳುವಾಗ ಆ ಒಂದು ಸತ್ಯವಾಕ್ಯ ನಾವು ಬಲವಾಗಿ ಹಿಡುವಾಗ, ನಾವು ನಂಬಿಕೆ ಇಡುವಾಗ ರಕ್ಷಣೆ ಹೊಂದಿಕೊಳ್ಳುತ್ತೇವೆ. ರಕ್ಷಣೆ ಹೊಂದಿಕೊಂಡು ನಿತ್ಯ ನಿರೀಕ್ಷೆಯನ್ನು ಹೊಂದಿಕೊಳ್ಳುವಂತವರಾಗಿದ್ದೇವೆ. ನಿತ್ಯ ನಿರೀಕ್ಷೆ ಎಂಬುದಾಗಿ ನೋಡುವಾಗ ಪರಲೋಕ ರಾಜ್ಯ, ಯಾವಾಗಲೂ ಸಂತೋಷ, ಯಾವಾಗಲೂ ದೇವರೊಟ್ಟಿಗೆ ಅನ್ಯೋನ್ಯತೆಯಿಂದ ಇರುವಂತದ್ದು ಪರಲೋಕ ರಾಜ್ಯವಾಗಿದೆ. ಈ ಭೂಲೋಕದಲ್ಲಿ ಅನೇಕ ಚಿಂತೆಗಳು, ಆಲೋಚನೆಗಳು, ಈ ಲೋಕ ಸಂಬಂಧವಾದ ಅನೇಕ ಕಷ್ಟಗಳು ನಮಗಿರುತ್ತವೆ. ಆದರೆ ನಾವು ಸುವಾರ್ತೆ ಯಾವಾಗ ನಂಬಿದೆವೋ ಆವಾಗ ನಮಗೆ ಬಂದ ನಿರೀಕ್ಷೆ ಯಾವಾಗಲೂ ಯೇಸು ಕ್ರಿಸ್ತನ ಶಾಂತಿ, ಸಮಾಧಾನ, ಸಂತೋಷ, ಪ್ರೀತಿ, ಅನ್ಯೋನ್ಯತೆ, ಕರುಣೆ, ದಯೆ, ಉಪಕಾರ ನಮ್ಮನ್ನು ಹಿಂಬಾಲಿಸುವಂತದಾಗಿದೆ. ಯಾಕೆ ಎಂಬುದಾಗಿ ನೋಡುವಾಗ ದೇವರಲ್ಲಿ ಇದ್ದುಕೊಂಡು ನಾವು ಧೈರ್ಯ ಹೊಂದಿಕೊಂಡವರಾಗಿ ವಾಕ್ಯವನ್ನು ಬಲವಾಗಿ ಹಿಡಿದು ಸುವಾರ್ತೆಯಲ್ಲಿ ನಾವು ದೃಢವಾಗಿ ನಿಂತಿದ್ದೇವೆ. ಒಂದು ವೇಳೆ ಸುವಾರ್ತಿಕರು ನಮ್ಮ ಬಳಿಗೆ ಬರುವಾಗ ಆ ವಾಕ್ಯವನ್ನು ನಾವು ಕೇಳಿಕೊಂಡಿಲ್ಲ ಎಂಬುದಾಗಿ ನೋಡುವಾಗ, ಆ ವಾಕ್ಯಕ್ಕೆ ನಾವು ತಿರಸ್ಕರಿಸಿದರೆ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಈ ಲೋಕದ ಜೀವಿತ ನೋಡುವಾಗ ಅನೇಕ ರೀತಿಯಾದಂತ ವೇದನೆ ಇದೆ. ಈ ಲೋಕದಲ್ಲಿ ಅನೇಕ ಕಷ್ಟಗಳಿದೆ. ಕುಟುಂಬ ಯಾವ ರೀತಿ ನಡೆಸಬೇಕು, ಮಕ್ಕಳನ್ನು ಯಾವ ರೀತಿ ಸಾಕಬೇಕು, ಏನು ಕೆಲಸ ಮಾಡಬೇಕು, ಏನು ಊಟ ಮಾಡಬೇಕು, ಎಲ್ಲಿ ಇರಬೇಕು, ಹೇಗೆ ಇರಬೇಕು, ಪ್ರತಿ ಒಂದೊಂದು ಕೂಡ ಆಲೋಚನೆ ಮಾಡುವಂತವರಾಗಿದ್ದೇವೆ. ನಾವು ಸುವಾರ್ತೆ ನಂಬಿದಾಗ, ನಾವು ದೇವರಲ್ಲಿ ಪ್ರಾರ್ಥಿಸುವಾಗ ಯೇಸು ಕ್ರಿಸ್ತನು ನಮ್ಮನ್ನು ನಡೆಸುತ್ತಾನೆ, ನಮ್ಮನ್ನು ಸಂರಕ್ಷಿಸುತ್ತಾನೆ, ನಮ್ಮನ್ನು ಪೋಷಿಸುತ್ತಾನೆ. ನಾವು ಈ ಲೋಕ ಸಂಬಂಧವಾಗಿ ಚಿಂತಿಸುವ ಅವಶ್ಯಕತೆ ಇಲ್ಲ.
ದೇವರು ಯೇಸು ಕ್ರಿಸ್ತನು ತಾನೇ ನಮ್ಮನ್ನು ನಡೆಸುತ್ತಾನೆ. ನಮ್ಮನ್ನು ಮಗನು ಮಗಳೆಂಬುದಾಗಿ ಕರೆದಿದ್ದಾನೆ. ನಮ್ಮನ್ನು ಯಾವಾಗಲೂ ಆತನ ಸಂರಕ್ಷಿಸಿ ನಡೆಸುವಂತವನಾಗಿದ್ದಾನೆ. ನಾವು ಈ ಒಂದು ದಿನದಲ್ಲಿ ಮಾಡಬೇಕಾದಂತ ಕಾರ್ಯ ಏನೆಂಬುದಾಗಿ ನೋಡುವಾಗ, ಸುವಾರ್ತೆ ನಮ್ಮ ಬಳಿಗೆ ಬರುವಾಗ ಆ ಸುವಾರ್ತೆಯನ್ನು ನಾವು ಸ್ವೀಕಾರ ಮಾಡಿಕೊಳ್ಳುವಂತವರಾಗಬೇಕು. ಸುವಾರ್ತೆ ಯೇಸು ಕ್ರಿಸ್ತನ ಸತ್ಯವಾಕ್ಯ ಎಲ್ಲ ಯಾರು ನಮ್ಮ ಬಳಿಗೆ ತೆಗೆದುಕೊಂಡು ಬರ್ತಾರೋ ಆ ಸತ್ಯವಾಕ್ಯವನ್ನು ನಾವು ಕೇಳಿದವರಾಗಿ ನಂಬುವಂತವರಾಗಬೇಕು. ನಿತ್ಯ ಜೀವವನ್ನು ಪಡೆದುಕೊಳ್ಳುವಂತವರಾಗಬೇಕು. ಈ ಲೋಕದಲ್ಲಿ ನಾವು ಜೀವಿಸುವ ಕಾಲವೆಲ್ಲ ಇದು ವ್ಯರ್ಥವಾದಂತ ಕಾರ್ಯವಾಗಿದೆ. ಈ ಲೋಕದ ಜೀವಿತ, ನಾವು ಒಂದು ಪ್ರಯಾಣಿಕರಾಗಿ ಲೋಕಕ್ಕೆ ಬಂದಿವೆ. ಈ ಪ್ರಯಾಣವನ್ನು ನಾವು ಮುಗಿಸಿಕೊಂಡು ಹೋಗುವಾಗ ಪರಲೋಕ ರಾಜ್ಯ ನಮಗಾಗಿ ಇದೆ. ಆ ಪರಲೋಕದ ಒಂದು ನಿರೀಕ್ಷೆ ಹೊಂದಿಕೊಂಡವರಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಸೇವಕರು ನಮ್ಮ ಬಳಿಗೆ ಸುವಾರ್ತೆಯನ್ನು ತೆಗೆದುಕೊಂಡು ಬರುವಾಗ, ಯೇಸು ಕ್ರಿಸ್ತನ ವಾಕ್ಯವನ್ನು ನಮ್ಮ ಬಳಿಗೆ ತೆಗೆದುಕೊಂಡು ಬರುವಾಗ ಅದನ್ನು ನಾವು ಸ್ವೀಕಾರ ಮಾಡಿಕೊಳ್ಳುತ್ತಾ ಇದ್ದೇವಾ? ಅದು ನಿಜವಾದ ವಾಕ್ಯ ಇದೆ, ದೇವರ ಮಾತು ಆಗಿದೆ. ಯೇಸು ಕ್ರಿಸ್ತನು ವಾಕ್ಯದೊಟ್ಟಿಗೆ ಮಾತನಾಡುತ್ತಾನೆ. ಆ ವಾಕ್ಯವನ್ನು ನಾವು ನಂಬಿದವರಾಗಿದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಈ ಒಂದು ಸುಂದರ ಸಮಯವಾಗಿದೆ. ಯೇಸು ಕ್ರಿಸ್ತನ ವಾಕ್ಯ ಯಾರೆಲ್ಲ ತೆಗೆದುಕೊಂಡು ಬರ್ತಾರೋ ಅದು ಒಂದು ಸುಮ್ಮನೆ ನಮ್ಮ ಬಳಿಗೆ ಬರುವಂತದಲ್ಲ. ನೀವು ತಿಳಿದಿರುವ ಪ್ರಕಾರ ಅದು ಸುಮ್ಮನೆ ಬರುವಂತದಲ್ಲ. ಆ ವಾಕ್ಯ ನಮ್ಮ ಬಳಿಗೆ ಬರಬೇಕಾದರೆ ಸುವಾರ್ತಿಕರ ಧೈರ್ಯ ಯೇಸು ಕ್ರಿಸ್ತನ ಮುಟ್ಟಿಗಿದ್ದಾನೆ, ವಾಕ್ಯ ನಮ್ಮಲ್ಲಿದೆ ಎಂಬುದಾಗಿ ಸುವಾರ್ತಿಕರು ಧೈರ್ಯ ಮಾಡಿ ಆ ವಾಕ್ಯವನ್ನು ನಮ್ಮ ಬಳಿಗೆ ತೆಗೆದುಕೊಂಡು ಬಂದಿದ್ದಾರೆ. ಆ ವಾಕ್ಯವನ್ನು ನಾವು ಬಲವಾಗಿ ಹಿಡಿದುಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಕೈ ಆಶೀರ್ವದಿಸಲಿ. ಆಮೇನ್.